Okay, so again, welcome to all of you to my channel Imam D Classes. So I am making this video in the urgency because uh, today is the free time for me. That's why I am making this video. In today only, I have to complete this whole subject. It is operations research. So I am going fast. So be adjustable and be practical this session. Okay, so now we'll go to discuss with traveling salesman problem. ಇದು ಪ್ರಾಬ್ಲಮ್ ಹೆಂಗ ಐತಿ ಕ್ವಶನ್ ಅಲ್ಲಿ ನೋಡ್ರಿಪ್ಪ. ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್ ಐತಿ. ಇದ ಬೇಸ್ ಮೇಲೆ ಒಂದು ಕ್ವಶನ್ ನಿಮಗೆ ಫಿಕ್ಸ್ ಕೊಡ್ತಾರೆ ಎಕ್ಸಾಮ್ ಅಲ್ಲೇ. ಸೊ ನೋಡ್ರಿ, ಫಾರ್ ದ ಗಿವನ್ ಪ್ರಾಬ್ಲಮ್ ಫೈಂಡ್ ದ ಲೀಸ್ಟ್ ಕಾಸ್ಟ್ ರೇಟ್. ದಿಸ್ ಇಸ್ ದ ಕ್ವಶನ್. ಸಿಟೀಸ್ ಎ ಬಿ ಸಿ ಡಿ ಇ, ಇಲ್ಲೇನು ಎ ಬಿ ಸಿ ಡಿ ಇ ಅಂತೈತಿ. ಸೇಲ್ಸ್ ಮ್ಯಾನ್ ಏನ್ ಮಾಡ್ಬೇಕ್ರಿಪ್ಪ, ಒಂದ್ ಸಿಟಿಯಿಂದ ಒಂದ್ ಸಿಟಿ ಹೋಗ್ಬೇಕು, ಸೀರೀಸ್ ವೈಸ್ ಹೋಗ್ಬೇಕು. ಸೇಲ್ಸ್ ಮ್ಯಾನ್ ಎ ಇಂದ ಬಿ ಗೆ ಹೋಗ್ಬೇಕು, ಬಿ ಇಂದ ಸಿ ಗೆ ಹೋಗ್ಬೇಕು, ಸಿ ಇಂದ ಡಿ ಗೆ ಹೋಗ್ಬೇಕು, ಡಿ ಇಂದ ಇ ಗೆ ಹೋಗ್ಬೇಕು, ಆಮೇಲೆ ಇ ಇಂದ ಮತ್ತೆ ವಾಪಸ್ ಎ ಗೆ ಬರ್ಬೇಕು. ಅರ್ಥ ಆಯ್ತು ನಿಮ್ಗೆ? ಅವನು ಎ ಇಂದ ಡಿ ಗೆ ಇ ಗೆ ಹೋಗೋಣ, ಇ ಇಂದ ಡಿ ಹೋಗ್ತಾನೆ, ಡಿ ಇಂದ ಬಿ ಗೆ ಬರ್ತಾನೆ, ಹಂಗ ಬರಂಗಿಲ್ಲ. ಅದು ತಪ್ಪ ಪ್ರಾಬ್ಲಮ್. ಎ ಇಂದ ಬಿ ಹೋಗ್ಬೇಕು, ಬಿ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಇ, ಈ ತರ ಸೀರೀಸ್ ಬರ್ಬೇಕು. ಅರ್ಥ ಆಯ್ತಾ? ಅವಾಗ ಪ್ರಾಬ್ಲಮ್ ಕರೆಕ್ಟ್, ಇಲ್ಲಾಂದ್ರೆ ತಪ್ಪದು. ಸರಿ, ಎಚ್ ಎ ಎಮ್ ಅಪ್ಲೈಡ್ ಅಂತ. ಎಚ್ ಎಮ್ ಅಂದ್ರೆ ಏನ್ರಿಪ್ಪ, ಹಂಗೇರಿಯನ್ ಅಲ್ಗೋರಿದಮ್ ಮೆಥಡ್ ಅಪ್ಲೈ ಮಾಡ್ಬೇಕಿಲ್ಲ. ಯಾಕಂದ್ರೆ ಅದ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್ ಅಂದ್ರೆ ಅದ ಮೆಥಡ್ ಅಪ್ಲೈ ಮಾಡ್ಬೇಕು. ಹಂಗೇರಿಯನ್ ಅಲ್ಗೋರಿದಮ್ ಮೆಥಡ್ ಅವರ ಮಾಡೆಲ್. ಬರೀ ಫಸ್ಟ್ ಏನ್ರಿಪ್ಪ ಕ್ಯಾಲ್ಕುಲೇಷನ್ ಹಂಗೇರಿಯನ್ ಅಲ್ಗೋರಿದಮ್ ಮಾಡೆಲ್ ಒಳಗೆ ಫಸ್ಟ್ ಏನ್ ಮಾಡ್ಬೇಕಾ, ರೋ ರಿಡಕ್ಷನ್ ಮಾಡ್ಬೇಕು. ರೋ ರಿಡಕ್ಷನ್ or ರೋ ಡಿಡಕ್ಷನ್ ಸೇಮ್. ಅದು ರಿಡಕ್ಷನ್ ಅಂದ್ರೆ ಕಮ್ಮಿ ಮಾಡ್ಬೇಕು, ಡಿಡಕ್ಷನ್ ಅಂದ್ರೆ ಕಮ್ಮಿ ಮಾಡ್ಬೇಕು. ಸೊ ರೋ ರಿಡಕ್ಷನ್ or ಡಿಡಕ್ಷನ್ ಏನ್ ಮಾಡ್ಬೇಕು, ಫಸ್ಟ್ ಅದು ಬರಿಬೇಕು. ಸೇಮ್ ಸಿಟೀಸ್ ಎ ಬಿ ಸಿ ಡಿ ಅಂತ ಬರಿಬೇಕು, ಸಿಟೀಸ್ ಎ ಬಿ ಸಿ ಡಿ ಅಂತ ಬರಿಬೇಕು. ಅರ್ಥ ಆಯ್ತಾ? ಸರಿ, ಇಷ್ಟು ಮುಗಿದ ಮೇಲೆ ನೋಡ್ರಿ, ಇದು ಫಸ್ಟ್ ಐತಿ ಸಿಂಬಾಲ್. ಇದು ಏನ್ರಿ, ಮಲ್ಕೊಂಡಿದ ಎಂಟಲ್ಲ, ಅದು ಏನ ಇನ್ಫಿನಿಟ್ ಸೈನ್. ಏನ ಇನ್ಫಿನಿಟ್ ಸೈನ್. ಸೊ ಇನ್ಫಿನಿಟ್ ಹಂಗೈತಿ, ಹಂಗ ಇಡ್ಬೇಕು. ಲೋವೆಸ್ಟ್ ವ್ಯಾಲ್ಯೂ ನೋಡ್ರಿಪ್ಪ, ಇದ್ರಾಗ ಲೋವೆಸ್ಟ್ ವ್ಯಾಲ್ಯೂ ಯಾವ್ದೈತಿ, ಲೋವೆಸ್ಟ್ ವ್ಯಾಲ್ಯೂ ಇಸ್ 0, ಸಾರಿ 2. ಲೋವೆಸ್ಟ್ ವ್ಯಾಲ್ಯೂ ಇಸ್ 2. ಸೊ 4 ಇನ್ಫಿನಿಟ್ ಬರ್ಬೇಕು. 4 minus 2 2, 10 minus 2 8, 14 minus 2 12, 2 minus 2 0. ಕರೆಕ್ಟಾ? ಸೆಕೆಂಡ್ ಲೋವೆಸ್ಟ್ ವ್ಯಾಲ್ಯೂ 4. ಸೊ 12 minus 4 8, ಇನ್ಫಿನಿಟ್ ಆಸ್ ಇಟ್ ಈಸ್. 6 minus 4 2, 10 minus 4 6, 4 minus 4 0. ಕರೆಕ್ಟಾ? ನೆಕ್ಸ್ಟ್ ಥರ್ಡ್ ಲೋವೆಸ್ಟ್ ವ್ಯಾಲ್ಯೂ is 8. Lowest value is 8. So 16 minus 8 8, 14 minus 8 6, infinite 8 minus 8 0, 14 minus 8 6. Correct? Sorry. Next 24. ಇದು lowest 8 ಐತಿ. Lowest ಇಲ್ಲಿ 8 ಐತಿ. So 24 minus 8 16, 8 minus 8 0, 12 minus 8 4, infinite as it is, 10 minus 8 2. ಕರೆಕ್ಟಾ? ಸರಿ, ನೆಕ್ಸ್ಟ್ ನೋಡ್ರಿಪ್ಪ, ಲೋವೆಸ್ಟ್ ವ್ಯಾಲ್ಯೂ ಇದ್ರಾಗ 2 ಐತಿ. ಸೊ 2 minus 2 0, 6 minus 2 4, 4 minus 2 2, 16 minus 2 14, ಇನ್ಫಿನಿಟ್ ಆಸ್ ಇಟ್ ಈಸ್. ದಿಸ್ ಇಸ್ ರೋ ರಿಡಕ್ಷನ್. ಮುಗಿತದ್ದು. ಸೆಕೆಂಡ್ ಐತಿ ನಂಬರ್ 2 ಕಾಲಮ್ ರಿಡಕ್ಷನ್. ಕಾಲಮ್ ನೋಡ್ಬೇಕು, ಕಾಲಮ್ ಒಳಗೆ ಲೋವೆಸ್ಟ್ ಯಾವ್ದ್ರಿಪ್ಪ ಅಂತ ನೋಡ್ಬೇಕು. ಕಾಲಮ್ ಒಳಗೆ ಇದು ಮಾಡ್ಬೇಕಂದ್ರೆ ಇದು ಅಪ್ಲೈ ಮಾಡ್ಬೇಕು, ಇದು ಸಂಬಂಧ ಇಲ್ಲ. ಈಗ ಮುಗಿತದ್ದು, ಈಗ ನೋಡ್ಬೇಕು, ಈಗ ಇದು ನೋಡ್ಬೇಕು, ರೋ ರಿಡಕ್ಷನ್ ನೋಡ್ಬೇಕು. ಈಗ ಕಾಲಮ್ ನೋಡ್ರಿಪ್ಪ, ಕಾಲಮ್ ಲೋವೆಸ್ಟ್, ಕಾಲಮ್ ಒಳಗ ಲೋವೆಸ್ಟ್ ಯಾವ್ದೈತಿ, ಲೋವೆಸ್ಟ್ ಇಸ್ ದಿಸ್. ಲೋವೆಸ್ಟ್ ಇಸ್ 0. ಸೊ ಇನ್ಫಿನಿಟ್ ಆಸ್ ಇಟ್ ಈಸ್. 8 minus 0 8, 8 minus 0 8, 16 minus 0 16, 0 minus 0 0. ಕರೆಕ್ಟಾ? ಸೆಕೆಂಡ್ ರೋ ನೋಡ್ರಿಪ್ಪ, ಸೆಕೆಂಡ್ ಕಾಲಮ್ ನೋಡ್ರಿ. ಸೆಕೆಂಡ್ ಕಾಲಮ್ ಒಳಗ ಲೋವೆಸ್ಟ್ ಯಾವ್ದ್ರಿಪ್ಪ, ಲೋವೆಸ್ಟ್ ಇಸ್ 0. ಸೆಕೆಂಡ್ ಕಾಲಮ್ ಒಳಗ ಲೋವೆಸ್ಟ್ ಇಸ್ 0. So 2 minus 0 2, infinite as it is. 6 minus 0 6, 0 minus 0 0, 4 minus 0 4. ಕರೆಕ್ಟಾ? ಥರ್ಡ್ ಕಾಲಮ್ ನೋಡ್ರಿಪ್ಪ, ಥರ್ಡ್ ಕಾಲಮ್ ಲೋವೆಸ್ಟ್ ವ್ಯಾಲ್ಯೂ. ಥರ್ಡ್ ಕಾಲಮ್ ಲೋವೆಸ್ಟ್ ವ್ಯಾಲ್ಯೂ ಇಸ್ 2. ಥರ್ಡ್ ಕಾಲಮ್ ಲೋವೆಸ್ಟ್ ವ್ಯಾಲ್ಯೂ ಇಸ್ 2. ಸೊ 8 minus 2 6, 2 minus 2 0, infinite as it is. 4 minus 2 2, 2 minus 2 0. Correct? Sorry. Next column, lowest value is 0. 12 minus 0 12, 6 minus 0 6, 0 minus 0 0, infinite as it is.
14 minus 0, 14. Correct? Last column is lowest is 0. So 0 as it is, 0 minus 0, 0, 6 minus 0, 6, 2 minus 0, 2, infinite as it is. This is column reduction. ಅರ್ಥ ಆಯ್ತಾ? ಸರಿ, ಇದು ಮಾಡೋಣ. ನೆಕ್ಸ್ಟ್ ಐತಿ ಲೈನ್ ಕಟಿಂಗ್. ಲೈನ್ ಕಟ್ ಮಾಡಬೇಕಿಲ್ಲ. ಸರಿ, ಏನೈತ್ರಿಪ್ಪ, ಇದೈತಲ್ಲ, ಇದ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡಿರಲ್ಲ. ಇದು ಕಾಲಮ್ ರಿಡಕ್ಷನ್ ಐತಲ್ಲ ಬಾಕ್ಸ್, ಅದಕ್ಕೆ ಬಾಕ್ಸ್ ಕಾಪಿ ಪೇಸ್ಟ್ ಮಾಡಿರಲ್ಲ. ಈಗ ಏನ್ ಮಾಡಬೇಕು, ಸಿಂಪ್ಲಿ ಓಕೆ, ಜಸ್ಟ್ ಡಬಲ್ 0 ಕ್ಯಾನ್ಸಲ್ ಮಾಡ್ಬೇಕು, ಆಮೇಲೆ ಸಿಂಗಲ್ 0 ಕ್ಯಾನ್ಸಲ್ ಮಾಡಬೇಕಲ್ಲ. ಓಕೆ, ಸೊ ನೆಕ್ಸ್ಟ್ ಪ್ಯಾಟರ್ನ್ ಆಫ್ ದಿಸ್ ಸೊಲ್ಯೂಷನ್ ಈಸ್ ಥರ್ಡ್ ಲೈನ್ ಕಟಿಂಗ್. ಲೈನ್ ಕಟ್ ಮಾಡ್ಬೇಕು. ಇದು ಕಾಪಿ ಪೇಸ್ಟ್ ಮಾಡ್ಬೇಕಿಲ್ಲೇ. ಅರ್ಥ ಆಯ್ತಾ? ಸರಿ, ಈಗ ಏನ್ ಮಾಡ್ಬೇಕ್ರಿಪ್ಪ, ಈಗ ಸಿಂಪಲ್ ನೋಡ್ರಿಪ್ಪ, ಒಂದು ರೋ ನೋಡ್ರಿ, ರೋ ನೋಡ್ರಿ. ರೋ ಅಂದ್ರೆ ಈ ಟೈಟ್ ನೋಡ್ರಿಪ್ಪ, ರೋ ಫಸ್ಟ್ 0 ಐತಿ. ಓಕೆ, ಒಂದು 0 ಐತಿ, ಒಂದು 0 ತಗೋರಿ, 0ಗೆ ಬಾಕ್ಸ್ ಹಾಕ್ರಿ, ಪೂರಾ ಕಾಲಮ್ ಕಟ್ ಮಾಡ್ಬಿಡ್ರಿ, ಮುಗಿತು. ಸೆಕೆಂಡ್ ರೋ ನೋಡ್ರಿ, ಸೆಕೆಂಡ್ 0 ಐತಿ, ಆಲ್ರೆಡಿ ಐತಿಲ್ಲ 0. ಓಕೆ, ಆಲ್ರೆಡಿ 0 ಆಗಿತ್ರಿ, ಇಲ್ಲ ಕಟ್ ಆಗಿತ್ತು. ಓಕೆ, ಸರಿ, 0. ನೆಕ್ಸ್ಟ್ ನೋಡ್ರಿಪ್ಪ, ಏನಾಗ್ತಡಿರಿಪ್ಪ, ಫಸ್ಟ್ ರೋ ನೋಡ್ರಿ, ಕಟ್ ಮಾಡ್ರಿ. ಆಮೇಲೆ ನೋಡ್ರಿಪ್ಪ, ಡಬಲ್ 0 ಐತಿ. ಏನ್ರಿ, ಡಬಲ್ 0 ಐತಿ. ಡಬಲ್ 0 ಅಂದ್ರೆ ಸೀದಾ ರೋ ಕಟ್ ಮಾಡ್ಬೇಡ್ರಿ. ಸಿಂಗಲ್ ಅಂದ್ರೆ ಇದು ಕಟ್ ಮಾಡ್ರಿ. ಸಿಂಗಲ್ 0 ಅಂದ್ರೆ ಏನ್ರಿಪ್ಪ, ಹಿಂಗ್ ಕಟ್ ಮಾಡ್ರಿ. ಡಬಲ್ 0 ಅಂದ್ರೆ ಪೂರಾ ರೋ ಕಟ್ ಮಾಡ್ರಿ. ಅರ್ಥ, ಪೂರಾ ರೋ ಕಟ್ ಆಗ್ತಿದ್ದು. ನೆಕ್ಸ್ಟ್ ನೋಡ್ರಿಪ್ಪ, ಮತ್ತೆ ಸಿಂಗಲ್ 0 ಐತಿ ಇಲ್ಲ, ಅದಕ್ಕೆ ಇದು ಪೂರಾ ಕಟ್ ಮಾಡ್ರಿ. ಕರೆಕ್ಟಾ? ಸರಿ, ನೆಕ್ಸ್ಟ್ ಇಲ್ಲಿ ಸಿಂಗಲ್ 0 ಆಲ್ರೆಡಿ ಆಗಿತ್ರಿ. ಏನೋ ಸಿಂಗಲ್ 0 ಐತಲ್ಲ, ಅದೇ ಸಿಂಗಲ್ 0 ಆಲ್ರೆಡಿ ಆಗಿತ್ರಿ, ಇಲ್ಲೇ ಕಟ್ ಮಾಡ್ಬಿಡ್ರಿ. ಇದು ನೆಕ್ಸ್ಟ್ ಐತಿ ಏನೋ ಡಬಲ್ 0 ಐತಿ, ಕಟ್ ಮಾಡ್ರಿ ಪೂರಾ ಇಲ್ಲೇ. ಅರ್ಥ ಆಯ್ತಾ ಇದು? ಸರಿ, ಈಗ ನೋಡ್ರಿ, 1 2 3 4 5 ಆಲ್ರೆಡಿ ಆಗಿತ್ರಿ, ಇಲ್ಲಿ 5 ಆಲ್ರೆಡಿ ಆಗಿತ್ತ. ಡಬಲ್ 0 1 ಕಟ್, 1 0 1 ಕಟ್, 1 0 1 ಕಟ್, 1 0 1 ಕಟ್. ಮತ್ತೆ ಕಟ್ ಮಾಡಕ್ ಹೋಗ್ಬೇಡ್ರಿಪ್ಪ, ಮುಗಿತಿಲ್ಲ. ಸಾರಿ, ಮತ್ತೆ ಕಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ 1 2 3 4 5 ಆಯ್ತಲ್ಲ, ಅಲ್ಲಿ ABCDE 5 ಬರ್ಬೇಕಿಲ್ಲ. 5 ಲೈನ್ಸ್, 1 2 3 4 5 ಲೈನ್ಸ್ ಐತಲ್ಲ, ಅದಕ್ಕೆ ನಂಬರ್ ಆಫ್ ಲೈನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆರ್ ನಂಬರ್ ಆಫ್ ಕಾಲಮ್ಸ್. ನಂಬರ್ ಆಫ್ ಲೈನ್ಸ್ ಎಷ್ಟು ಐತಿ, ಟೋಟಲ್ 5 ಐತಿ. ನಂಬರ್ ಆಫ್ ರೋಸ್ ಮತ್ತು ಕಾಲಮ್ಸ್ ಎಷ್ಟು ಐತಿ, 5 ಐತಿ. ಸೊ 5 = 5. ಸೊ ಸೊಲ್ಯೂಷನ್ ಇಸ್ ಆಪ್ಟಿಮಲ್. ಅದು ಇದಕ್ಕಿಂತ ಮುಂಚೆ ಒಂದು ಪ್ರಾಬ್ಲಮ್ ಮಾಡಿದ್ ನಾವು, ಹಂಗೇರಿಯನ್ ಏನದು ಅಲ್ಗೋರಿದಮ್ ಮಾಡಲ್ ಅಂತ. ಅಲ್ಲೇ 5 = 5 ಬಂದಿಲ್ಲ. ಅಲ್ಲೇ ಬಂದಿಲ್ಲ ಅಂದ್ರೆ ಏನ್ರಿಪ್ಪ, ಈ ತರ ಲೈನ್ ಮಾಡಿದ ಮೇಲೆ ಬಂದಿಲ್ಲ. ಅದು ಮತ್ತೆ ಇನ್ನೊಂದ್ಸಲ ಹಾಕಿರೋ ನಾವು, ಇನ್ನೊಂದ್ಸಲ ಮಾಡಿದ್ರು ಅಲ್ಲೇ. ಹೌದಲ್ಲ? ಪ್ರೀವಿಯಸ್ ಪ್ರಾಬ್ಲಮ್ಸ್ ನೋಡ್ರಿಪ್ಪ, ಪ್ರೀವಿಯಸ್ ಪ್ರಾಬ್ಲಮ್ ಇದು ಬೇಸ್ ಮೇಲೆ ಐತಿ. ಹೌದಲ್ಲ? ಸರಿ, ಈಗ 5 = 5 ಬಂತಲ್ಲ, 5 ಲೈನ್ಸ್ = 5 ರೋಸ್ ಮತ್ತು ಕಾಲಮ್ಸ್ ಬಂತ. ಅದಕ್ಕೆ ಸೊಲ್ಯೂಷನ್ ಇಸ್ ಆಪ್ಟಿಮಲ್ ಅಂತ ಬರಿಬೇಕು. ಸೊ ABCDE ಅಂತ ಬರೀರಿಪ್ಪ. ನೋಡ್ರಿ, ಎ ಕಡೆ 0 ಎಲ್ಲೈತಿ, ಈ ಕಡೆ ಐತಿ. ಇದು ಎ, ಇದು ಎ. ಎ ಕಡೆ 0 ಎಲ್ಲೈತಿ, 0. ಎ ಕಡೆ 0 ಎಲ್ಲೈತಿ, ಈ ಕಡೆ ಐತಿ, ಈ ಕಡೆ. ಸೊ ಎ ಇಸ್ ಈ ಕಡೆ ಐತಿ, ಎ ಇಸ್ ಈ ಕಡೆ ಐತಿ. ಕರೆಕ್ಟಾ? ನೆಕ್ಸ್ಟ್ ಬಿ ಇಸ್ ಎಲ್ಲೈತಿ, ಬಿ ಇಸ್ ಸಿ ಕಡೆ ಐತಿ. ಇದು ಆಲ್ರೆಡಿ ಕಟ್ ಆಗಿತ್ರಿ, ಇದು ಆಲ್ರೆಡಿ ಕಟ್ ಆಯ್ತು, ಬೇಡ ನಮ್ಗೆ. ಇಲ್ಲೈತಿ, ಆಲ್ರೆಡಿ ಕಟ್ ಆಗಿತ್ರಿ, ಇದು ಬೇಡ. ಬಿ ಎಲ್ಲೈತಿ, ಇದು ಎ, ಬಿ ಸಿ ಡಿ ಇ, ABCDE. ಓಕೆ, ಎ 0 ಎಲ್ಲೈತಿ, ಸೊ 5. ಬಿ 0 ಎಲ್ಲೈತಿ, ಸಿ ಕಡೆ ಐತಿ, ಸೊ ಬಿ ಇಸ್ ಸಿ. ಸಿ 0 ಎಲ್ಲೈತಿ, ಸಿ 0 ಒಂದ್ ಐತಿ, ಇಲ್ಲ ಡಿ ಕಡೆ ಐತಿ. ಸಿ 0 ಡಿ ಕಡೆ ಐತಿ. ಕರೆಕ್ಟಾ? ನೆಕ್ಸ್ಟ್ ಡಿ ಎಲ್ಲೈತಿ, ಬಿ ಕಡೆ ಐತಿ. ಡಿ ಬಿ ಕಡೆ ಐತಿ, 0. ಸೊ ಡಿ ಸಿ ಬಿ. ಈ 0 ಎಲ್ಲೈತಿ, ಈ 0 ಓಕೆ ಐತಿ, ಇಲ್ಲಿ ಎ ಕಡೆ ಐತಿ. ಸೊ ಇ ಈಸ್ 0. ಕರೆಕ್ಟಾ? ಆಕ್ಚುಲಿ ಇದು ಎಲ್ಲ ತಪ್ಪೈತಿದ್ದು. ಯಾಕ್ರಿ? ಎ ಆದ್ಮೇಲೆ ಬಿ ಬರ್ಬೇಕು, ಬಿ ಆದ್ಮೇಲೆ ಸಿ ಬರ್ಬೇಕು. ಬಿ ಟು ಸಿ ಕರೆಕ್ಟ್ ಐತಿ. ಎ ಟು ಬಿ ಬರ್ಬೇಕಿಲ್ಲ, ಬಟ್ ಎ ಟು ಇ ಬಂತಿಲ್ಲ, ಅದಕ್ಕೆ ತಪ್ಪೈತಿ. ಬಿ ಟು ಸಿ ಬರ್ಬೇಕು, ಕರೆಕ್ಟ್ ಐತಿ. ಸಿ ಟು ಡಿ ಬರ್ಬೇಕು, ಕರೆಕ್ಟ್ ಐತಿ. ಡಿ ಟು ಇ ಬರ್ಬೇಕು, ಬಟ್ ಡಿ ಟು ಬಿ ಬಂತಿಲ್ಲ, ತಪ್ಪೈತಿ. ಆಮೇಲೆ ಇ ಟು ಎ ಬರ್ಬೇಕು, ಕರೆಕ್ಟ್ ಐತಿ. ಓಕೆ, ಅರ್ಥ ನಮ್ಗೆ? ಎ ಟು ಬಿ ಹೋಗ್ಬೇಕು, ಆಗಿಲ್ಲ, ತಪ್ಪೈತಿ. ಬಿ ಟು ಸಿ ಹೋಗ್ಬೇಕು, ಕರೆಕ್ಟ್ ಐತಿ, ಬಿ ಟು ಸಿ. ಸಿ ಟು ಡಿ ಹೋಗ್ಬೇಕು, ಸಿ ಟು ಡಿ ಕರೆಕ್ಟ್ ಐತಿ. ಡಿ ಟು ಇ ಹೋಗ್ಬೇಕು, ಬಟ್ ಬಿ ಐತಿ, ತಪ್ಪೈತಿ. ಇ ಟು ಎ ಹೋಗ್ಬೇಕು, ಮತ್ತೆ ವಾಪಸ್ ಇ ಟು ಎ ಕರೆಕ್ಟ್ ಐತಿ. ಆಯ್ತಾ? ಇದು ಆಕ್ಚುಲಿ ಬಂದಿಲ್ಲ, ಇನ್ನು ಸಾಲ್ವ್ ಮಾಡ್ಬೇಕು ನಾವು. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಇನ್ನು ಸ್ವಲ್ಪ. ಓಕೆ, ಟೇಕ್ ದ ಸ್ಕ್ರೀನ್ ಶಾಟ್ ಅಪ್ ಟು ದಿಸ್ ಮಾರ್ಕ್.
we'll go for the next solution part. ಸೊ ಈಗ ನಮಗೆ ಏನು ಬಂದಿಲ್ಲರಿಪ್ಪ, ಆನ್ಸರ್ ಕರೆಕ್ಟ್ ಬಂದಿಲ್ಲ ಅಲ್ಲ, ಆನ್ಸರ್ ಕರೆಕ್ಟ್ ಬಂದಿಲ್ಲ ನಮಗೆ. ಈಗ ಎ ಟು ಬಿ ಬರ್ತಂದ್ರೆ ಕರೆಕ್ಟ್ ಇರ್ತಿರ್ತಿ, ಎ ಟು ಬಿ ಟು ಸಿ ಬರ್ಬೇಕಂತ ತಪ್ಪ ಬಂದದ್ದು. ಅದಕ್ಕೆ ಏನು ಮಾಡ್ರಿಪ್ಪ, ಕ್ವಶನ್ ಇತ್ತಲ್ಲ ಅದು ಕ್ವಶನ್ ವೈಸ್ ಹೋಗ್ರಿ ನೀವು, ಕ್ವಶನ್ ಟೈಪ್ ಹೋಗ್ಬೇಕು ನೀವು, ಕ್ವಶನ್ ಟೈಪ್ ಹೋಗ್ಬೇಕು. ಇದು ತಪ್ಪೈತಲ್ಲ. ಈಗ ನಿಮ್ದು ಅಸೈನ್ಮೆಂಟ್ ನೋಡ್ರಿಪ್ಪ, ಎಷ್ಟಿದು ಫೋರ್ತ್ ಅಲ್ಲ, ಅದು ಫೋರ್ತ್ ಅಸೈನ್ಮೆಂಟ್ ನಿಮ್ದು ಹೋಗ್ರಿ. ಅಸೈನ್ಮೆಂಟ್ ಅಂತ ಹೋಗ್ರಿಪ್ಪ. ಫಸ್ಟ್ ಏನ ಕೊಡ್ರಿ, ನೀವು ಅಸೈನ್ಮೆಂಟ್ ಕೊಡ್ರಿ. ಫಸ್ಟ್ ಎ ಟು ಬಿಗೆ ಹೋಗ್ಬೇಕು, ಬಿ ಟು ಸಿ, ಸಿ ಟು ಡಿ, ಡಿ ಟು ಇ, ಇ ಟು ಎ, ಈ ಟೈಪ್ ಹೋಗ್ಬೇಕಲ್ಲ. ಅದು ಇಸ್ ಈಕ್ವಲ್ ಟು ಕರೆಕ್ಟಾ? ಹಿಂಗೆ ಹೋಗ್ಬೇಕಲ್ಲ, ಅದು ಕರೆಕ್ಟಾ? ಬರ್ರಿಪ್ಪ, ಕ್ವಶನ್ ಅಲ್ಲೇ ಹೋಗ್ಬೇಕು ನೀವು. ತಪ್ಪ ಬಂದದ್ದು ಆನ್ಸರ್, ನಿಮ್ದು ಆನ್ಸರ್ ತಪ್ಪ ಬಂದದ್ದು. ಅದಕ್ಕೆ ಏನು ಮಾಡ್ಬೇಕು, ಕ್ವಶನ್ ಇಂದ ಹೋಗ್ರಿ ಫಸ್ಟ್. ಎ ಟು ಬಿ ಎಲ್ಲೈತ್ರಿ? ಎ ಟು ಬಿ ಎಷ್ಟೈತಿ? ಎ ಟು ಬಿ ಎಷ್ಟೈತಿ? 4 ಐತಿ. ಎ ಟು ಬಿ ಎಷ್ಟೈತಿ? 4 ಐತಿ. ದಿಸ್ ಇಸ್ ಆನ್ಸರ್. ಎ ಟು ಬಿ ಎಷ್ಟೈತಿ? 4 ಐತಿ. ಎ ಟು ಬಿ 4, ಸೊ 4 ಬರೀಲ್ಲ. ಬಿ ಟು ಸಿ ಎಷ್ಟೈತಿ? ಬಿ ಟು ಸಿ 6 ಐತಿ. ಬಿ ಟು ಸಿ 6 ಐತಿ. ಸಿ ಟು ಡಿ ಎಷ್ಟೈತಿ? 8 ಐತಿ. ಸಿ ಟು ಡಿ 8 ಐತಿ. ಆಮೇಲೆ ಡಿ ಟು ಇ ಎಷ್ಟೈತಿ? ಡಿ ಟು ಇ 10 ಐತಿ. ಡಿ ಟು ಇ 10 ಐತಿ. ಆಮೇಲೆ ಇ ಟು ಎ ಎಷ್ಟೈತಿ? ಇ ಟು ಎ 2 ಐತಿ. ಇ ಟು ಎ ಎಷ್ಟೈತಿ? 2 ಐತಿ. 2 ಟೋಟಲ್ ಮಾಡ್ರಿಪ್ಪ. ಇದು ಎಷ್ಟ್ರಿ? ಟೋಟಲ್ ಮಾಡ್ರಿ. 4 ಪ್ಲಸ್ 6 ಪ್ಲಸ್ 8 ಪ್ಲಸ್ 10 ಪ್ಲಸ್ 2, 30 rupees. 30 rupees ಯುವರ್ ಆನ್ಸರ್. 30 rupees ಯುವರ್ ಆನ್ಸರ್. ಆನ್ಸರ್ ತಪ್ಪ ಬಂದ್ರೆ ಈ ತರ ಇದು ಮಾಡ್ರಿ. ಆಕ್ಚುಲಿ ತಪ್ಪಲ್ಲ, ಅದು ಸೊಲ್ಯೂಷನ್ ಟೈಪ್ ಹಿಂಗೈತಿ. ಸೊಲ್ಯೂಷನ್ ಟೈಪ್ ಹಿಂಗೈತಿ. ಲಾಸ್ಟ್ ಆನ್ಸರ್ ಹಿಂಗ್ ಬಂದ್ರಿಂದ ಆಕ್ಚುಲಿ ಬರಂಗಿಲ್ಲ. ಇದು ಆಕ್ಚುಲಿ ಹಿಂಗ್ ಬರ್ಬೇಕಿತ್ತು, ಹಿಂಗ್ ಬಂದಿಲ್ಲ. ಅದಕ್ಕೆ ಏನ್ ಮಾಡಿಪ್ಪ, ಲಾಸ್ಟ್ ಸ್ಟೆಪ್ ನೀವು 4th ಅಂತ ಹಾಕಿ ಅಸೈನ್ಮೆಂಟ್ ಅಂತ ಹಾಕಿ ಇದು ಮಾಡ್ರಿಪ್ಪ. ಕರೆಕ್ಟಾ? ಅರ್ಥ ಆಯ್ತಾ? ಸರಿ, ಇಷ್ಟೈತ್ ನೋಡ್ರಿಪ್ಪ, ಸೇಲ್ಸ್ ಮ್ಯಾನ್, ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್ ಬೇಸ್ ಮೇಲೆ. ಓಕೆ, so with this I will conclude this method of class. In the next video we'll see another problems. Okay, thank you all of you. I am making this fast video because of time shortage.